ಅವತಾರ್ ಫೈರ್ ಅಂಡ್ ಆಶ್ ಇದು ಜೇಮ್ಸ್ ಕ್ಯಾಮರನ್ ಅವರ ಅವತಾರ್ ಸೀರೀಸ್ ನಲ್ಲಿ ಬರ್ತಾ ಇರುವಂತ ಮೂರನೇ ಸಿನಿಮಾ. ಈ ಕತೆ ಕಂಟಿನ್ಯೂ ಆಗ್ತಿದೆ. ಪಾರ್ಟ್ 2 ಎಲ್ಲಿಗೆ ನಿಂತಿತ್ತು ಅಲ್ಲಿಂದ. ಇಲ್ಲಿ ನಮ್ಮ ಹೀರೋನ ಅಥವಾ ಅವನ್ನ ಬದುಕಿರ್ತಾರೆ. ಅವನು ಮತ್ತೆ ಜೇಮ್ಸ್ ಲ್ಯಾಂಡ್ ಮತ್ತೆ ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾನೆ. ಅವರು ಬೇರೆ ಕಡೆ ಹೋಗಿದ್ರು ಕೂಡ ಇಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಅವ್ನು ಹೀರೋ ಅಲ್ಲ, ವಿಲನ್. ಫೈಟಿಂಗ್ ಅಲ್ಲಿ ಒಬ್ಬ ಮಗ ತೀರ್ಕೊಂತಾರೆ. ಈ ಹೀರೋ ನ ಕರ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಇಲ್ಲಿಂದ ನಮ್ಮ ಕತೆ ಮೂವ್ ಆಗ್ತಿದೆ ಈ ಮುಂದಿನ ಸಿನಿಮಾದಲ್ಲಿ. ಸೊ ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಈ ಫ್ಯಾಮಿಲಿನ. ಮತ್ತೆ ಈ ಸಿನಿಮಾಗೆ ಯಾರು ಹೊಸದಾಗಿ ಆಡ್ ಆಗಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಅದು ಇದರ ಆಕ್ಷನ್ ಸೀಕ್ವೆನ್ಸ್ ಅಂತ ಹೇಳ್ಬೋದು. ಸರಿ, ಎಲ್ಲ ಸೇರಿ ಬರೀ 1.5 ಗಂಟೆ ಅಥವಾ 1.25 ಗಂಟೆ ಬರೀ ಆಕ್ಷನ್ ಸೀಕ್ವೆನ್ಸ್ ಗಳೇ ಇದೆ. ಅದು ಕರೆಕ್ಟ್ ಟೈಮಿಗೆ ಬರ್ತಿರ್ತವೆ. ಸೊ ಎಲ್ಲಾ ಭಾಗಗಳು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಕಾಶದಲ್ಲಿ ನಡೆಯುವಂತದ್ದು ವ್ಯಾಪಾರಿಗಳ ಜೊತೆ ಒಂಥರ ಇಂಟರ್ವಲ್ ನಲ್ಲಿ, ಅಂದ್ರೆ ಅರ್ಧ ಸಿನಿಮಾದ ಸಮಯದಲ್ಲಿ. ಸರಿ, ಪಾರ್ಟ್ 2 ಗಿಂತನೂ ಆಕ್ಷನ್ ಸೀಕ್ವೆನ್ಸ್ ಗಳು ಹೆಚ್ಚಿಗೆ ಇದ್ವು. ಅಂಡ್ ಇಲ್ಲಿನ ಆಕ್ಷನ್ ಸೀಕ್ವೆನ್ಸ್ ಗಳು ತುಂಬಾನೇ ಫಾಸ್ಟ್ ಮೂವಿಂಗ್ ಅಂತ ಅನಿಸ್ತಿತ್ತು. ಬೇರೆ ಬೇರೆ ರೀತಿಯ ಕೊರಿಯೋಗ್ರಫಿ. ಇಲ್ಲಿನ ಕತೆಗೆ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಕತೆ ಮೂವ್ ಆಗ್ತಿದ್ದು ಆ ರೀತಿಯ ಹೆಚ್ಚಿನ ಎಲಿಮೆಂಟ್ಸ್ ಕೂಡ ಚೆನ್ನಾಗಿತ್ತು. ಅಲ್ಲೂ ಕೂಡ ಜೇಮ್ಸ್ ಗೆ ಏನು ಹೆಚ್ಚಿನ ಮೂಮೆಂಟ್ ಅಂತ ಕೊಟ್ಟಿರ್ಲಿಲ್ಲ. ಇಲ್ಲಿ ಅವು ಕಮ್ಮಿನೇ ಇದಾವೆ, ಬಟ್ ಮಕ್ಕಳಿಗೆ ಒಳ್ಳೊಳ್ಳೆ ಇಂಪಾರ್ಟೆನ್ಸ್ ಮೂಮೆಂಟ್ಸ್ ಅಂತ ಇದಾವೆ. ಎಸ್ಪೆಷಲಿ ಪಾರ್ಟ್ 2 ನಲ್ಲಿ ಆ ಮಕ್ಕಳ ಸುತ್ತ ಸಮಯನ ತಗೊಂಡು ಅದನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಥರ್ಡ್ ಪಾರ್ಟಿಗೆ, ಅಂದ್ರೆ ಅವತಾರ್ 3ಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ ಅಂದ್ರೆ ಅದು ಇದರ ಟೆಕ್ನಿಕಾಲಿಟೀಸ್ ಗಳ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಕ್ವಾಲಿಟಿ ಮೂವಿ ಅಂತ ಹೇಳ್ಬೋದು. ಒಳ್ಳೆ ಗ್ರಾಫಿಕ್ ಕಾರ್ಡ್ ನ ಯೂಸ್ ಮಾಡಿ ಮೂವಿನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದರ ಟೋಟಲ್ ಎಡಿಟ್ ಅಥವಾ ಅದರಲ್ಲಿರೋ ಕಾಂಪ್ಲಿಕೇಶನ್ಸ್ ಗಳನ್ನ, ಎಲಿಮೆಂಟ್ಸ್ ಗಳನ್ನ ನೀವು ಹುಡುಕ್ತಾನೆ ಹೋಗ್ಬೋದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇವನ್ ಪಾರ್ಟ್ 2 ನಲ್ಲೂ ಕೂಡ ಇವನ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ರು. ಕತೆನ ತುಂಬಾ ಸ್ಪೀಡ್ ಆಗಿ ತಗೊಂಡು ಹೋಗ್ತಾರೆ. ಆಲ್ರೆಡಿ ಸೆಕೆಂಡ್ ಪಾರ್ಟ್ ಅಲ್ಲಿ ಆಡಿಯನ್ಸ್ ಗಳಿಗೆ ಎಲ್ಲ ತಿಳಿಸಿದೀವಿ ಅನ್ನೋ ರೀತಿ. ಇಲ್ಲಿ ವೆರಿ ಯೂನಿಕ್ ಕಾಮಿಡಿ ಇದೆ, ಒನ್ ಲೈನರ್ಸ್ ಇದೆ. ಇಲ್ಲಿನ ಕರ್ನಲ್ದು ಮತ್ತೆ ಅವನ ಮಗಂದು ಕಾಮಿಡಿಗಳು ತುಂಬಾನೇ ಚೆನ್ನಾಗಿತ್ತು. ಎಸ್ಪೆಷಲಿ ಕನ್ನಡದಲ್ಲಿ ಕಥೆಗೆ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಮ್ಯೂಸಿಕ್ ಸೀರೀಸ್ ನಲ್ಲಿ ಅವರ ಮ್ಯೂಸಿಕ್ ಅಥವಾ ಆ ಕತೆಗೆ ಬರುವಂತ ಟೆಂಪ್ಲೇಟ್ ಗಳು ಡಿಫ್ರೆಂಟ್ ವರ್ಲ್ಡ್ ನ ಕಟ್ಕೊಡ್ತವೆ ಅಂತ ಹೇಳ್ಬೋದು. ಇನ್ನು ಪೀಸ್ ನ ಡಿಫೈನ್ ಮಾಡೋದೇ ಬೇರೆ ರೀತಿ, ಅಂದ್ರೆ ಮ್ಯೂಸಿಕ್ ವೈಸ್ ತುಂಬಾನೇ ಪೀಸ್ಫುಲ್ ಆಗಿದೆ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ಇದರ ಪ್ಲಾಟ್ ತುಂಬಾ ರಿಪೀಟೆಡ್ ಆಗಿದೆ ಅಂತ ಅನಿಸ್ತು. ಅಂದ್ರೆ ತುಂಬಾ ರಿಪೀಟೆಡ್ ಪ್ಲಾಟ್ ನೋಡಿದೀವಿ ಅಂತ ಅನ್ಸುತ್ತೆ. ಆಕ್ಚುಲಿ ಎಷ್ಟೋ ಸಾರಿ ರಿಪೀಟೆಡ್ ಸೀಕ್ವೆನ್ಸ್ ಗಳು ಬರುತ್ತೆ ಈ ಸಿನಿಮಾದಲ್ಲಿ. ಒಂದೇ ತರದ ಸೀಕ್ವೆನ್ಸ್ ಎರಡೆರಡು ಸತಿ ಆಗುತ್ತೆ ಅಂತಾನು ಅನ್ಸುತ್ತೆ. ಫೈರ್ ಅಂಡ್ ಆಶ್ ಅನ್ನೋ ಎಲಿಮೆಂಟ್ ಕೂಡ ತುಂಬಾ ಜನರಿಕ್ ಆಗಿ ಅನ್ನಿಸ್ತು ಅಂತ ಅನ್ಸುತ್ತೆ. ಸಿನಿಮಾದಿಂದ ಹೊರಗೆ ಬಂದು ಹೊಸತೆಯನ್ನು ನೋಡಿದ್ವಿ ಅಂತ ನೋಡಿದ್ರೆ ಏನು ಅನ್ಸೋದಿಲ್ಲ. ಕತೆ ಪ್ರಕಾರ ಹೇಳಿರೋದು ನಾನು. ಆ ವಿಜುವಲ್ ಟೆಕ್ನಿಕಾಲಿಟೀಸ್ ಅಥವಾ ಅಲ್ಲಿನ ಡಿಸೈನ್ ತುಂಬಾನೇ ಚೆನ್ನಾಗಿದ್ರು ಕೂಡ ಸೆಕೆಂಡ್ ಪಾರ್ಟ್ ಅಲ್ಲಿ ಸಿಕ್ಕಂತ ಹೊಸತನ ಇಲ್ಲಿ ಏನು ಸಿಕ್ಕೋದಿಲ್ಲ. ಅದೇ ಶತ್ರು, ಅದೇ ಗುರಿಗಳು, ಅದೇ ಮೋಟಿವ್. ದೊಡ್ಡ ಸ್ಟೇಜ್ ಅಂತಾನು ಇರ್ಲಿಲ್ಲ. ವಾವ್, ಇಲ್ಲಿ ಸೂಪರ್ ಹೊಸದಾಗಿ ಕಟ್ಕೊಟ್ಟಿದ್ದಾರೆ ಅಂತ ಏನು ಅನ್ಸೋದಿಲ್ಲ. ರೇಟಿಂಗ್ ನಲ್ಲಿ ಸಿಕ್ಕಿದ್ದು ಕಮ್ಮಿ ಅಂತ ಹೇಳ್ತೀನಿ. 2 ಗಿಂತ ಹೆಚ್ಚು ಎಲಿಮೆಂಟ್ಸ್ ಗಳಿದಾವೆ. ಒಳ್ಳೊಳ್ಳೆ ಸೀಕ್ವೆನ್ಸ್ ಗಳು ಕೂಡ ಇಟ್ಟಿದ್ದಾರೆ. ಓವರ್ ಆಲ್ ಆಗಿ ತಗೊಂಡ್ರೆ ಪ್ಲಾಟ್ ಅಲ್ಲೇ ಸುತ್ತಾಡಿತದೆ ಅಂತ ಅನ್ಸುತ್ತೆ. ಹೊಸ ತರದ ಮೋಟಿವ್ ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದಿತ್ತಲ್ವಾ ಅಂತ ಅನ್ಸುತ್ತೆ, ಬಟ್ ಅದು ಇಲ್ಲಿ ಆಗಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಅದೊಂದು ಡೀಸೆಂಟ್ ವಾಚ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ ಅದು ವಿಜುವಲ್ಸ್, ನೆವರ್ ಸೀನ್ ವಿಜುವಲ್ ಹೇಳ್ಬೋದು. ಅದನ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಪ್ರಕಾರ ನೀವು ಈ ಸಿನಿಮಾಗೆ ದುಡ್ಡು ಕೊಟ್ಟು ಹೋಗಿ ನೋಡೋದು ವರ್ತ್ ಇಟ್ ಅಂತಾನೆ ಹೇಳ್ಬೋದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.